ಹಾಯ್ ಫ್ರೆಂಡ್ಸ್, ನಮಸ್ತೆ. ಇದು ಶ್ರೀರಾಮ್ ನವಮಿಯ ವ್ಲಾಗು. ಬೆಳಗ್ಗೆ 4:15ಗೆ ಎದ್ದು ತಲೆಗೆ ಸ್ನಾನ ಮಾಡ್ಕೊಂಡು ಬಂದೆ. ನಾನು ಎದ್ದಿದ ತಕ್ಷಣ ಸ್ನಾನ ಮಾಡೋದು ಅಭ್ಯಾಸ. ಕೆಲವು ಸಲ ಮಾಡ್ತೀನಿ, ಕೆಲವು ಸಲ ಅಟ್ಲೀಸ್ಟ್ ಕೈ ಕಾಲು ಮುಖ ಆದರೂ ತೊಳಿತೀನಿ. ಆ ನಂತರನೇ ನಾನು ಸ್ಟವ್ ಹಚ್ಚೋದು. ಎದ್ದಿದ ತಕ್ಷಣ ಸ್ನಾನ ಮಾಡ್ಕೊಂಡು ಬಂದನಲ್ಲ, ರೆಡಿ ಆಗೋಕ್ಕೆ ಹೋಗಲಿಲ್ಲ. ಬರೀ ಹಣೆಗೆ ಬಟ್ಟೆ ಇಟ್ಕೊಂಡು ಹೊರಟೆ. ನೋಡಿದೆ ಹೊರಗಡೆ ತುಂಬ ಕತ್ಲಿತ್ತು. ಬಾಗಿಲು ಸಾರಿಸೋದು ಈಗಲೇ ಬೇಡ ಅಂತ ಅಡುಗೆ ಮನೆ ಕಡೆ ಹೋದೆ. ಕಾಫಿ ಆದರೂ ಮಾಡಿಕೊಟ್ಬಿಡೋಣ ನಮ್ಮ ಯಜಮಾನ್ರಿಗೆ ಅಂತ. ಯಜಮಾನ್ರನ್ನ ಎಬ್ಬಿಸ್ದೆ. ಅವರು ಎದ್ದು ವಾಶ್ರೂಮ್ಗೆ ಹೋಗಿದ್ರು. ಸರಿ, ನಾನು ಯಾವಾಗಲೂ ಎದ್ದಿದ ತಕ್ಷಣ ಫಸ್ಟು ನಾನು ಸ್ಟವ್ ಹಚ್ಚುವಾಗ ಮೊದಲು ಸ್ಟವ್ಗೆ ನಮಸ್ಕಾರ ಹಾಕಿ ಆ ನಂತರನೇ ನಾನು ಸ್ಟವ್ ಹಚ್ಚೋದು. ಕಾಫಿಗೆಲ್ಲ ರೆಡಿ ಮಾಡಿದ್ದೆ. ಸೊ ಒಲೆ ಮೇಲೆ ಕಾಫಿ ಇಟ್ಟು ಕಾಫಿ ಕುಡಿಯೋಣ ಅಂತ ರೆಡಿ ಆಗ್ತಾಯಿದ್ರು ನಮ್ಮ ಯಜಮಾನ್ರು. ಮನೇಲಿ ನಾವು ಬೆಲ್ಲದ ಕಾಫಿ, ಬೆಲ್ಲದ ಟೀನೇ ಮಾಡೋದು. ನಾನು ಉಂಡೆ ಬೆಲ್ಲ ತೊಗೊಂಡು ಬಂದು ಚೆಚ್ಚಿ ಬೆಲ್ಲ ಅದರಲ್ಲೇ ನಾನು ಕಾಫಿ ಮಾಡೋದು. ಟೀ ಕೂಡ ನಾನು ಅದರಲ್ಲೇ ಮಾಡೋದು. ಕಾಫಿ ಆಗೋ ಅಷ್ಟರಲ್ಲಿ ಹೆಸರುಬೇಳೆ ನೆನೆಸೋಣ ಅಂತ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಹೆಸರುಬೇಳೆ ತೊಗೊಂಡೆ. ನಾನು ಆಲ್ಮೋಸ್ಟ್ ಕಾಳುಗಳನ್ನ, ಬೇಳೆಗಳನ್ನೆಲ್ಲ ಫ್ರಿಜ್ಜಲ್ಲೇ ಇಡೋದು. ಯಾಕಂದರೆ ಅದರಲ್ಲಿ ಇಡೋದ್ರಿಂದ ಹುಳ ಬೀಳೋದಿಲ್ಲ, ಬೇಗ ಕೆಡೋದಿಲ್ಲ. ಕಾಫಿ ರೆಡಿ ಆಯಿತು. ನಾನು ಸಂಡೇ ಮಾತ್ರ ನಮ್ಮ ಹಸ್ಬೆಂಡ್ ಜೊತೆ ಕಾಫಿ ಕುಡಿಯೋದು. ಡೈಲಿ ನಾನು ಬ್ಲ್ಯಾಕ್ ಕಾಫಿ ತೊಗೊಳ್ತೀನಿ ಅಥವಾ ಬಿಸಿನೀರು ತೊಗೊಳ್ತೀನಿ ಹೊರತು ನಾನು ಡೈಲಿ ಕಾಫಿ ಕುಡಿಯೋದಿಲ್ಲ. ಮೊದಲು ಜಾಸ್ತಿ ಕಾಫಿ ಟೀಗೆ ಅಡಿಕ್ಟ್ ಆಗಿದ್ದೆ. ಅಡಿಕ್ಟ್ ಅಂದರೆ ಡೈಲಿ ಬೆಳಗ್ಗೆ ಕಾಫಿ ಇರಬೇಕು, ಸಂಜೆ ಟೀ ಇರಬೇಕು. ಬಟ್ ಈಗ ಸ್ವಲ್ಪ ಡಯಟಲ್ಲಿದ್ದೀನಿ. ಹಾಗಾಗಿ ನಾನು ಕಾಫಿ ವಾರಕ್ಕೊಂದೇ ಸಲ ಕುಡಿಯೋದು. ಕಾಫಿ ಕುಡಿದ್ವಿ ಇಬ್ಬರು. ಅಷ್ಟರಲ್ಲಿ ಬೆಳಗ್ಗೆ ಸ್ವಲ್ಪ ಬೆಳಕಾಯಿತು. ಸರಿ ಅಂತ ಅಂದ್ಬಿಟ್ಟು ಹೊರಗಡೆ ಎಲ್ಲ ಕಸ ಗುಡಿಸೋಣ, ಬಾಗಿಲು ಸಾರಿಸೋಣ ಅಂತ ಅಂದ್ಬಿಟ್ಟು ಹೋದೆ. ನಮ್ಮ ವರಾಂಡ ಗುಡಿಸಿ, ಆಚೆ ಗುಡಿಸಿ ಸಾರಿಸೋದಕ್ಕೆ, ನಾನು ಸಾರಿಸಿ ರಂಗೋಲೆ ಹಾಕಿ ಬರೋದಕ್ಕೆ ನನಗೆ 1 ಗಂಟೆ ಬೇಕಾಗುತ್ತೆ. ಯಾಕಂದರೆ ಈಗ ಬೇಸಿಗೆ ಬೇರೆ, ತುಂಬ ಧೂಳಿರುತ್ತೆ. ಪ್ಲಸ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ. ನೀಟಾಗೂ ಮಾಡಬೇಕು. ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬೆಳಗಿನ ಸ್ನಾನ ಆಗಿದ್ದರಿಂದ ಸ್ವಲ್ಪ ಬೇಗ ಕೆಲಸಗಳಾಗುತ್ತೆ. ಎಲ್ಲ ಸಾರಿಸಿ ಒರೆಸಿ ಆ ನಂತರ ನಾನು ರಂಗೋಲಿ ಇಡೋದು. ಬಟ್ ಬೆಳಗಿನ ಜಾವ ಎದ್ದು ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಆ ವೆದರ್ಗೆ, ಆ ಹಕ್ಕಿಗಳು ಸೌಂಡ್ಗೆ ಕೇಳೋದಕ್ಕೇ ಒಂಥರ ಚೆನ್ನಾಗಿರುತ್ತೆ. ನಂತರ ಹೊಸ್ಲಿಗೆ ಅರಿಶಿನ ಕುಂಕುಮ ಇಡೋಣ ಅಂತ ಇಡ್ತಾಯಿದ್ದೆ. ಯಾವಾಗಲೂ ಅಷ್ಟೇ ಸ್ನೇಹಿತರೆ, ಹೊಸ್ಲಿಗೆ ಅರಿಶಿನ ಕುಂಕುಮ ಇಡುವಾಗ ದಯವಿಟ್ಟು ಮನೆ ಒಳಗಡೆ ಕೂತ್ಕೊಂಡು ಅರಿಶಿನ ಕುಂಕುಮ ಇಡಬೇಡಿ. ಮನೆ ಹೊರಗಡೆ ಕೂತ್ಕೊಂಡೇ ಹೊಸ್ಲಿಗೆ ಅರಿಶಿನ ಕುಂಕುಮನ ಇಡಬೇಕು. ದೇವ್ರ ಮನೆಗೆ ಇಡುವಾಗೂ ಅಷ್ಟೇ, ದೇವ್ರ ಮನೆ ಒಳಗಡೆ ಕೂತ್ಕೊಂಡು ಹೊಸ್ಲಿಗೆ ಅರಿಶಿನ ಕುಂಕುಮನ ಇಡಬೇಡಿ. ನಾನು ಸುಮಾರು ವಿಡಿಯೋಗಳಲ್ಲಿ ನೋಡಿದ್ದೀನಿ, ಕೆಲವರು ಮನೆ ಒಳಗಡೆ ಕೂತ್ಕೊಂಡು ಹೊಸ್ಲಿಗೆ ಅರಿಶಿನ ಕುಂಕುಮ ಇಡ್ತಾರೆ. ಅದು ತಪ್ಪಾಗುತ್ತೆ. ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ನಾನು ಯಾವಾಗಲೂ ನನಗೂ ಗೊತ್ತಿಲ್ಲದಾಗ ಫಸ್ಟು ನಾನು ಮನೆ ಒಳಗಡೆ ಕೂತ್ಕೊಂಡು ಮಾಡ್ತಿದ್ದೆ. ಬಟ್ ಅದು ತಪ್ಪು ಅಂತ ಗೊತ್ತಾದ್ಮೇಲೆ ನಾನು ಮನೆ ಒಳಗಡೆ ಕೂತ್ಕೊಂಡು ಅರಿಶಿನ ಕುಂಕುಮ ಇಡೋದಿಲ್ಲ. ಮನೆ ಹೊರಗಡೆ ಕೂತ್ಕೊಂಡು ಅರಿಶಿನ ಕುಂಕುಮ ಇಡೋದು. ಮತ್ತು ಹೊಸ್ಲಿಗೆ 24 ಗೆರೆಗಳನ್ನ ಹಾಕಬೇಕು. ಹಾಗಾಗಿ ನಾನು ಬಲಗಡೆ 12 ಗೆರೆಗಳನ್ನ ಮತ್ತು ಎಡಗಡೆ 12 ಗೆರೆಗಳನ್ನ ಹಾಕ್ತೀನಿ. ದೇವ್ರ ಮನೆ ಮುಂದೆ ಇರೋ ಹೊಸ್ಲಿಗೂ ಅಷ್ಟೇ ಬಲಗಡೆ 12, ಎಡಗಡೆ 12 ಗೆರೆಗಳನ್ನ ಹಾಕ್ತೀನಿ. ರಂಗೋಲಿ ಪುಡಿಗೆ ನಾನು ಉಪ್ಪು ಮತ್ತು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ರಂಗೋಲಿ ಬಿಡೋದು. ಯಾಕೆಂದರೆ ಅಕ್ಕಿ ಹಿಟ್ಟು ಸೀಮೆಗಳು ಬಂದು ತಿನ್ನುತ್ತೆ. ಹಾಗಾಗಿ ಉಪ್ಪು ಲಕ್ಷ್ಮೀ ಸ್ವರೂಪ ಆಗಿರೋದ್ರಿಂದ ರಂಗೋಲಿಗೆ ಉಪ್ಪು, ಅಕ್ಕಿ ಹಿಟ್ಟನ್ನು ಬೆರೆಸಿ ನಾನು ರಂಗೋಲಿ ಬಿಡ್ತೀನಿ. ಹೊಸ್ಲಿನ ಮಧ್ಯದ ಭಾಗದಲ್ಲಿ ನಾನು ರಂಗೋಲಿ ಬಿಡಲ್ಲ. ಯಾಕಂದರೆ ಮನೇಲಿ ಚಿಕ್ಕ ಮಗು ಇರೋ ಕಾರಣ ಅವನು ಓಡಾಡುವಾಗ ಹೊಸ್ಲು ಮೇಲೆಲ್ಲ ಓಡಾಡ್ಬಿಡ್ತಾನೆ. ಹಾಗಾಗಿ ರಂಗೋಲಿ ಹಾಳಾಗುತ್ತೆ ಅಂತ ನಾನು ಹೊಸ್ಲು ಮಧ್ಯದಲ್ಲಿ ರಂಗೋಲಿ ಬಿಡೋದಿಲ್ಲ. ಆ ಕಡೆ ಈ ಕಡೆ ಮಾತ್ರ 12 ಗೆರೆಗಳನ್ನ ಬಿಡ್ತೀನಿ. ನಂತರ ಹೊರಗಡೆ ಬಾಗಿಲಲ್ಲಿ ರಂಗೋಲಿ ಬಿಡೋಣ ಅಂತ ಹೋದೆ. ನನಗೆ ದೊಡ್ಡದಾಗಿ ರಂಗೋಲಿ ಬಿಡೋದು ಅಂದರೆ ತುಂಬ ಇಷ್ಟ. ಆದರೆ ಏನು ಮಾಡೋದು, ಡೈಲಿ ಅಷ್ಟು ದೊಡ್ಡದಾಗಿ ಬಿಡೋದಕ್ಕೆ ಟೈಮ್ ಆಗೋದಿಲ್ಲ. ಹಬ್ಬಗಳ ಟೈಮಲ್ಲಿ ಮಾತ್ರ ದೊಡ್ಡದಾಗಿ ರಂಗೋಲಿ ಬಿಡ್ತೀನಿ. ಡೈಲಿ ಸ್ವಲ್ಪ ಚಿಕ್ಕದಾಗಿ ರಂಗೋಲಿ ಬಿಡ್ತೀನಿ. ಚಿಕ್ಕ ವಯಸ್ಸಿಂದನೂ ರಂಗೋಲಿ ಬಿಡೋದು ಅಂದರೆ ನನಗೆ ತುಂಬ ಇಷ್ಟ. ಯಾಕಂದರೆ ನಮ್ಮ ದೇವಸ್ಥಾನದ ಮುಂದೆಲ್ಲ ರಂಗೋಲಿ ಬಿಡ್ತಾಯಿದ್ವಿ. ಸ್ಕೂಲಲ್ಲಿ, ಕಾಲೇಜಲ್ಲೆಲ್ಲ ರಂಗೋಲಿ ಕಾಂಪಿಟೇಷನ್ಗೆ ಸೇರ್ಕೊಳ್ತಾ ಇದ್ದೆ.
ಹಾಗಾಗಿ ರಂಗೋಲಿ ಅಂದರೆ ನಂಗೆ ತುಂಬ ಇಷ್ಟ. ಸ್ವಲ್ಪನೂ ನನಗೆ ಆ ಕಡೆ ಈ ಕಡೆ ಕೆಡಬಾರ್ದು. ಮತ್ತು ರಂಗೋಲಿ ಬಿಟ್ಟ ಮೇಲೆ ರಂಗೋಲಿನ ತುಳಿಬಾರ್ದು. ನನಗೆ ರಂಗೋಲಿ ತುಳಿದ್ರೂ ಕೋಪ ಬರುತ್ತೆ. ಈವನ್ ಅದು ಶಾಸ್ತ್ರ ಕೂಡ, ರಂಗೋಲಿ ತುಳಿಬಾರ್ದು. ಯಾಕಂದರೆ ನಾವು ಅದಕ್ಕೆ ಉಪ್ಪನ್ನು ಮಿಕ್ಸ್ ಮಾಡಿರೋದ್ರಿಂದ, ಉಪ್ಪು ಲಕ್ಷ್ಮೀ ಸ್ವರೂಪ ಅಂತಾರಲ್ಲ, ಹಾಗಾಗಿ ರಂಗೋಲಿನ ತುಳಿಬಾರ್ದು, ರಂಗೋಲಿನ ಹಾಳು ಮಾಡಬಾರ್ದು. ಮನೆ ಮುಂದೆ ಡೈಲಿ ರಂಗೋಲಿ ಬಿಡೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಪಾಸಿಟಿವ್ ಎನರ್ಜಿ ಮನೆಗೆ ಬರುತ್ತೆ ಕೂಡ. ನಾನು ಚಿಕ್ಕದಾಗಿ ರಂಗೋಲಿನೂ ಬಿಡ್ತೀನಿ, ದೊಡ್ಡ ರಂಗೋಲಿಗಳು ಬಿಡ್ತೀನಿ. ಅದೆಲ್ಲ ನನಗೆ ದೊಡ್ಡ ರಂಗೋಲಿ ಬಿಡೋದು ಅಂದರೆ ತುಂಬ ಇಷ್ಟ. ನೋಡಿ, ನನ್ನ ರಂಗೋಲಿ ರೆಡಿ ಆಯಿತು. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಹೊರಗಡೆ ರಂಗೋಲಿ ಬಿಟ್ಟೆ, ತುಳಸಿ ಕಟ್ಟೆ ಮುಂದೆನೂ ರಂಗೋಲಿ ಬಿಟ್ಟೆ. ಈ ಹೂವು ನಮ್ಮ ಮನೆ ಪಕ್ಕದ ಸೈಟಲ್ಲಿ ಇರೋದು. ಪಕ್ಕದ ಸೈಟಲ್ಲಿ ಮನೆ ಕಟ್ಟೋವರೆಗೂ ಆ ಸೈಟಲ್ಲಿ ಬೆಳೆಯೋ ಹೂವು ನಂದೇ. ಎಷ್ಟು ಚೆನ್ನಾಗಿದೆ ಅಲ್ಲ ಹೂವು? ನಂತರ ಮನೆ ಕಸ ಗುಡಿಸಿ ಒರೆಸ್ಬಿಟ್ಟು ಆ ನಂತರ ದೇವ್ರ ಮನೆಗೆ ಹೋದೆ. ದೇವ್ರ ಮನೇಲೆಲ್ಲ ರೆಡಿ ಮಾಡೋಣ ಅಂಥೇಳಿ. ದೇವ್ರ ಮನೆಗೂ ಅಷ್ಟೇ, ಶಾಮಂತಿಗೆ ಹೂವು ಇಟ್ಟರೆ ಆ ಕಳೆನೇ ಬೇರೆ. ನೀವು ಯಾವುದೇ ಹೂವು ಇಡಿ, ಶಾಮಂತಿಗೆ ಹೂವು ಇಟ್ಟರೆ ದೇವ್ರಿಗಿರೋ ಕಳೆನೇ ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೆ ಅಂದ. ನನಗಂತೂ ದೇವ್ರಿಗೆ ಚೆನ್ನಾಗಿ ಹೂವು ಇಟ್ಟು ಪೂಜೆ ಮಾಡೋಕ್ಕಿಷ್ಟ. ಒಂದೊಂದು ಹೂವು ಅಲ್ಲೊಂದು ಇಲ್ಲೊಂದು ಹೂವು ಇಟ್ಟು ಮಾಡಿದ್ರೆ ನಂಗೆ ಸಮಾಧಾನನೇ ಆಗಲ್ಲ. ಫೈನಲಿದೆ, ನಾನೆಲ್ಲ ರೆಡಿ ಮಾಡಿಕೊಟ್ಟೆ. ಪ್ರಸಾದಕ್ಕೂ ಎಲ್ಲ ನೈವೇದ್ಯಕ್ಕೂ ರೆಡಿ ಮಾಡಿದ್ದೆ. ನಮ್ಮ ಯಜಮಾನ್ರು ಪೂಜೆ ಮಾಡಿದ್ರು. ನೋಡಿ, ನಮ್ಮ ಮನೆ ದೇವ್ರ ಮನೆ ರೆಡಿ ಆಯಿತು. ಕೋಸಂಬರಿ, ಪಾನಕ, ಮಜ್ಜಿಗೆ ಎಲ್ಲ ಮಾಡಿ ದೇವ್ರಿಗೆ ನೈವೇದ್ಯ ಇಟ್ಟಿದ್ವಿ. ಪೂಜೆನೂ ಮುಗೀತು. ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಇದಾಗಿತ್ತು ನಮ್ಮ ಮನೆ ಶ್ರೀರಾಮನವಮಿ ಹಬ್ಬದ ಪೂಜೆ. ಇದು ನಮ್ಮ ಪುಟ್ಟ ದೇವ್ರ ಮನೆ. ನನ್ನ ಫೇವ್ರೆಟ್ ಪ್ಲೇಸ್ ಅಂದರೆ ನಮ್ಮ ಮನೇಲಿ ದೇವ್ರ ಮನೆ ಮತ್ತು ಅಡುಗೆ ಮನೆ. ಚೆನ್ನಾಗಿದೆಯಾ? ಹಾಗಾಗಿ ಇದೆರಡೂ ನನಗೆ ತುಂಬ ಇಷ್ಟವಾದಂಥ ಸ್ಥಳ. ಈ ಎರಡೂ ಕಡೆ ನನ್ನದೇ ಅಧಿಕಾರ. ಥ್ಯಾಂಕ್ ಯು ಸೋ ಮಚ್. ಬಾಯ್.